ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೊಡ್ಡವರೊಂದು ಮಾತು ಹೇಳೋರ್ಕಲ್ಲ, ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ. ಆ ಮಾತು ಏಟ್ ದಿಟಾಕಲ್ಲ, ಮಾರಿಗುಡಿ ಕಾಲಿಟ್ ಮ್ಯಾಕೆ ನಮ್ ಮನೆ ನೋಡಿದ ತಕ್ಷಣ ಮನ್ಸೆಲ್ಲ ಒಂಥರ ತಣ್ಣಗಾಗ್ಬಿಡ್ತಕಲ್ಲ. ತಣ್ಣಗಾಯ್ತದ ಅಂತ ಹೇಳ್ಬಿಟ್ಟು ರೋಡಲ್ಲಿ ಬರ್ಬೇಕಾರೆ ಅವ್ರವ್ರಿಗೆಲ್ಲ ಉಕ್ಕ ಬಂದೆ. ಬಾಮೈದ, ನಾನು ಯಾರಿಗೆಲ್ಲ ಬೈದಿದ್ದು? ನಾ ಬೈದಿದ್ದು ಕುಡುಕರಿಗೆ. ಈ ಕುಡುಕರು ಎಣ್ಣೆ ಹೊಡಿತಾರೆ, ಆಮೇಲೆ ಗಾಡಿ ಮ್ಯಾಕ್ ಹತ್ಕೊಂಡು ಬುರೋ ಅಂತ ಮೋಟರ್ ಎತ್ಕೊಂಡು ಮೈ ಮೇಲೆ ಬರ್ತಾರೆ, ಕುಡ್ಕತಾರೆ, ತೂರ ಆಡ್ಕೊಂಡ್ಬಂದು ಮೋರಿಗೆ ಬೀಳ್ತಾರೆ. ಏನ್ಲ ಇವ್ರು ಬಾಳ ಅಲ್ಲ, ಮನೇಲಿ ಒಂದಷ್ಟು ಜೀವಗಳು ಇವ್ರಿಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ಜ್ಞಾನ ಬೇಡವಾ? ಈಗ ನಮ್ಮ ಅಪ್ಪನೇ ನೋಡು, ಮದ್ವೆಗೆ ಬಂದು ಹಿಂಗೆ ಹಾವಳಿ ಇಟ್ಬಿಟ್ರು. ಅದಕ್ಕೆ ಕಲ ಚಿಕ್ಕ ವಯಸ್ಸಿಂದ ಇದನ್ನ ನೋಡಿ ನೋಡಿ ನಂಗೆ ಹುಡುಕ್ರಂದ್ರೆ ಸಾಕು, ಬೈತೀನಿ ಕಲ ನಾನು. ಹೋಗ್ಲಿ ಬಿಡು ಬಾವ, ಪಾಪ ಏನೋ ಎಂಜಾಯ್ಮೆಂಟ್ ಕುಡಿತಾರೆ, ಅವ್ರ ಮನ್ಸಲ್ಲಿ ಏನ್ ನೋವು ಇರುತ್ತೆ ಯಾರಿಗೆ ಗೊತ್ತು. ನೋವು ಯಾರಿಗಿಲ್ಲ ಕಲ. ನಿನ್ ಲೆಕ್ಕದಲ್ಲಿ ನೋವು ನಾವು ಕುಡಿದ್ಬಿಟ್ಟು ಬೇರೆಯವ್ರಿಗೂ ನೋವು ಕೊಡ್ಲಿ ಅಂತವಾ? ನಾನು ಕುಡ್ಕರ್ ಬೇಕಾದ್ರೆ ಕ್ಷಮಿಸ್ಬಿಡ್ತೀನಿ ಕಲ, ಆದ್ರೆ ಕುಡಿಸ್ತಾರಲ್ಲ ಅಂತವ್ರನ್ನ ಮಾತ್ರ ಕ್ಷಮಿಸಕ್ಕಿಲ್ಲ ಕಲ. ಹಂಗೆ ಮಣ್ಣಿಗೆ ಹಾಕೊಂಡು ತುಳಿದು ಬಿಡ್ತೀನಿ. ಯಾಕೆ ಯಾಕೆ ಅಂತ ಯಾಕೆ ಅಂತ ಕೇಳ್ತಿಯಲ್ಲ ಬಾಮಿದ. ಈಗ ಕುಡ್ಸೋರ್ ಇದ್ರೆ ತಾನೆ ಇವ್ರು ಕುಡ್ಕರಾಗೋದು. ಅಲ್ಲ ಬಾವ, ಯಾರೋ ಪಾಪ ಅಂತ ತಂದು ಕೊಡ್ತಾರೆ, ಅದಕ್ಕೆ ನೀನ್ ಕೋಪ ಮಾಡ್ಕೊಳಕ್ ಆಯ್ತದ? ತಪ್ಪಲ್ವಾ? ತೆಪ್ಪು ಕಲ. ಅಲ್ಲ, ಕುಡಿಯೋದು ತೆಪ್ಪು ಅಂದ್ರೆ ಕುಡ್ತಕ್ ಸಪೋರ್ಟ್ ಮಾಡೋದೈತಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅದ್ರಾಗು ನಮ್ಮ ಅಪ್ಪಯ್ಯ ಪಾಪ ವಯಸ್ಸಾಗದಕ್ಕಲ್ಲ, ಈಗ ಕುಡಿದ್ರೆ ಎಲ್ಲಿ ಗೊಯ್ತೀವ್ನಿ, ಏನ್ ಮಾಡ್ತೀವಿ ಅನ್ನೋ ಜ್ಞಾನೇನೇ ಇರಕ್ಕಿಲ್ಲ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲಕ್ಕಲ್ಲ, ಹಿಂಗೆ ಕುಡಿದ್ರೆ ಏನಾಗ್ಬೇಕು ಹೇಳು? ಅದ್ರಾಗು ನಮ್ಮ ಅಪ್ಪಯ್ಯನ್ಗೆ ಎಣ್ಣೆ ಕುಡ್ಸೋರು ಸಿಗ್ಬೇಕಲ್ಲ, ಹಂಗೆ ಮೆಟ್ರೆ ಮ್ಯಾಗ ಕಾಲಿಟ್ಟು ಇಸ್ಕೊಬಿಡ್ತೀನಿ. ಹೋಗ್ಲಿ ಬಿಡು ಬಾವ, ಈ ಮಿಡ್ ನೈಟ್ ಅಲ್ಲಿ ಈ ಡೈಲಾಗ್ ಎಲ್ಲ ಬೇಕಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಹಂಗಂದ್ಯಾ? ಸರಿ ಬಿಡು. ಅಲ್ಲಿ ನೋಡ್ಲಾ ನಮ್ಮ ಅಪ್ಪಯ್ಯ ಏಟೊಂದು ಅಚ್ಚುಕಟ್ಟಾಗಿ ಮಲಗವ್ರೆ ಅಂತ. ಹಿಂಗ್ ನೋಡಕ್ಕೆ ಒಂಥರ ಖುಷಿ ಆಯ್ತೈತೆ. ಇವತ್ತು ಯಾರು ಎಣ್ಣೆ ತಂದು ಕೊಟ್ಟಿಲ್ಲ ಅನ್ಸುತ್ತೆ. ದ್ಯಾವ್ರಣೆಗಳು ಪುಣ್ಯನೇ ಬಾಬಾ. ಬಾ ಹೋಗು. ಅಪ್ಪಯ್ಯ, ಯಾರದು? ಶಿವ ಉಂಡಾ? ಉಣಪ್ಪ, ಉಂಡು ಹಂಗೆ ಮಲಗಿದ್ನಿ. ಶಾಸ್ತ್ರ ಎಲ್ಲ ಆಯ್ತಾ? ಆಯ್ತಪ್ಪಯ್ಯ, ನೀನು ನೋಡ್ಕೋಬೇಡ. ಅದು ನೀನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಲ್ಲಿ ಜನ ಎಲ್ಲ ಒಂಥರ ಮಾತಾಡೋರು, ಅದು ಕೇಳಿಸ್ಕೊಂಡು ನನಗೆ ಸಹಿಸಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನೀನು ಕರ್ಕೊಂಡು ಹೋಗ್ಲಿಲ್ಲ ಆಟ್ಯ. ನೀನು ಬೇಜಾರಾಗ್ಬೇಡ. ಆದ್ರೆ ಒಂದ್ ದಿವಸ ಅಪ್ಪಯ್ಯ, ನಮ್ ಸಿಕ್ಕಿರೋ ಹಳೆಯಂದ್ರವರಲ್ಲ, ಯಾವ್ರಂತ ಮನ್ಸು ಯಾರು? ಹೌದು ಕಣಪ್ಪ, ನನ್ಗೂ ಗೊತ್ತೈತೆ. ನಮ್ ಸಿಕ್ಕಿರೋ ಹಳಿಯಂದ್ರು ಸಾಕ್ಷಾತ್ ದ್ಯಾವ್ರು. ಇವತ್ತು ದರ್ಶನ ಮಾಡಿದ್ನಲ್ಲ, ನನ್ ಪುಣ್ಯ ಅಂತ ಬಹಳ ಖುಷಿ ಆಯ್ತು ಕಣಪ್ಪ. ಕೊಟ್ಟಿರೋ ಪ್ಯಾಕೆಟ್ ಎಣ್ಣೆಗೆ ನಮ್ಮ ಮಾವ ಈ ರೇಂಜ್ಗೆ ಹೋಗ್ಬಿಡ್ತಾವನಲ್ಲ, ಎಲ್ಲಾರು ಹಾಕಿ ಕೊಟ್ಬಿಡ್ತಾನ. ಹೊಡ್ತೀನಲ್ಲ ದಿನ ಮಾವಯ್ಯ ಅಳಿಮೈನಿ ಹೆಂಗ್ ಹೋಗ್ತವ್ರೆ ಅಂತವ. ಖುಷಿ ಆಯ್ತು ಬಿಡಪ್ಪ, ಖುಷಿ ಆಯ್ತು. ಸರಿ, ನೀನ್ ಮಲಿಕ, ನಾವು ಮಲಿಕತ್ತೀವಿ. ಅಪ್ಪಯ್ಯ, ಕೊಡ್ತಿದ್ಯಾ? ಇಲ್ಲಪ್ಪ. ನಿಂಗೆ ಎಣ್ಣೆಯ ಯಾರು ತಂದ್ಕೊಟ್ಟು ಹೇಳಪ್ಪಯ್ಯ. ಹೇಳಪ್ಪಯ್ಯ, ಯಾರು ತಂದ್ಕೊಟ್ಟವ್ರು ಎಣ್ಣೆಯ? ಅದು ಅದು ಅಳಿಮಯ್ಯ ಅಂತ ಹೇಳಿ ಹೇಳಿ ಬ್ಯಾಕಲ್ಲೇ ಬಾಂಬಿಡ್ತಾವ್ ನಮ್ಮ ಮಾವ. ಏನಪ್ಪಾ ಮಾಡ್ಲಿ ಈಗ? ಯಾರು ಯಾಕೆ ತಂದು ಕೊಡ್ಬೇಕು? ನಾನೇ ತಗೊಂಡ್ಬಂದೀನಿ.
ದಿವಸ ಹೊರಗೆ ಕುಡ್ಕೊಂಬರ್ತಿದ್ದೆ, ಅದು ಸಾಲಿಲ್ಲ ಅಂತ ಇವಾಗ ಮನೆಯೊಳಗೆ ಕುಡಿಯಕ್ಕೆ ಶುರು ಮಾಡ್ಬಿಟ್ಟೆ ಅಪ್ಪಯ್ಯ. ಅಪ್ಪಯ್ಯ, ಈ ಮನೆಯಾಗೆ ದ್ಯಾವ್ಯವಳೆ ನಾವು ಮಕ್ಕಳನ್ನು ಪೂಜೆ ಮಾಡ್ತೀವಿ ಅಪ್ಪಯ್ಯ. ಇದು ಬರೀ ಮನೆ ಅಲ್ಲಪ್ಪಯ್ಯ, ನಾವಿರೋ ದೇವಸ್ಥಾನ. ನಿಂಗೆ ದಮ್ಮಯ್ಯ ಅಂತೀನಪ್ಪಯ್ಯ. ಇನ್ನೊಂದು ಕಿತ ಇಲ್ಲಿ ಕುಡಿಬೇಡ. ಹೋಗ್ಲಿ ಬಿಡು ಬಾವ, ವಯಸ್ಸಾರೈತಲ್ಲ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವ್ರೆ. ಇನ್ನೊಂದ್ಸಲ ಹಿಂಗೆ ಆಗಕ್ಕಿಲ್ಲ. ನಾನು ನೋಡ್ಕೋತೀನಿ, ನೀನು ಹೋಗು. ಅವ ಮಕ್ಕಳವ ಯಾರ್ಯಾರನೋ ಯಾವ್ದ್ಯಾವ್ದು ವಿಷಯಕ್ಕೆಲ್ಲ ನಿಂತಿದ್ದಿದ್ಯಾ. ನಮ್ಮ ಅಪ್ಪಯ್ಯನ ಒಂದೇ ಒಂದು ಕಿತ್ತ ತಿದ್ಬಿಡು. ಬಾಯಿಗೆ ಬಂದ್ಬಿಡಿತ್ತು. ಏನು ಜೀವ ಹೆದರ್ಕೊಂಬೇಡಿ ಅಡಿ ಅಂದ್ರೆ ಹೆಂಡ ತಂದು ಕೊಟ್ಟಿರೋ ದೇವ್ರನ್ನ ನಾನು ಸಿಗಾಕಿಸ್ತೀನ? ನಾನು ಕುಡಿಯೋ ಭಾಗ್ಯನ ಕಲ್ಕೊಂಡೇನಾ? ಅದಕ್ಕೆ ನಾನೇ ಅಂತ ಸುಳ್ಳು ಹೇಳ್ಬಿಟ್ಟೆ. ಒಲೆ ಇದೆಯಮ್ಮವ ನೀನು, ಅಂತೂ ನನ್ನ ಜೀವ ಉಳಿಸ್ಬಿಟ್ಟೆ. ಬಲೆ ಅಳಿಯ ನೀನು, ನನ್ನ ಗಂಟು ನೆನೆಸ್ಬಿಟ್ಟೆ. ಮಾವ, ನಿನ್ ತಮ್ಮಯ್ಯ ಅಂತೀನಿ ನೋಡು. ನೀನು ಕುಡಿಯೋದನ್ನ ಒಟ್ಟಿಗೆ ಬಿಟ್ಬಿಡು ಅಂತ ನಾನು ಹೇಳ್ತಿಲ್ಲ. ನಿಧಾನಕ್ಕೆ ಕಮ್ಮಿ ಮಾಡ್ಕೊಂಡು ಆಮೇಲೆ ಬಿಟ್ಬಿಡು. ಬಿಟ್ಬಿಡ್ತೀನಿ. ಸೂಪರ್. ಬರ್ಲಾ? ಬಾಟ್ಲಿಂದ ಲೋಟಕ್ಕೆ ಬಿಟ್ಬಿಡ್ತೀನಿ, ಲೋಟದಿಂದ ಹೊಟ್ಟೆಗೆ ಬಿಟ್ಬಿಡ್ತೀನಿ, ಆಮೇಲೆ ಖಾಲಿ ಗ್ಲಾಸ್ನೇ ಬಿಟ್ಬಿಡ್ತೀನಿ. ಕೆರ್ಕಳಕ್ಕೆ ಪುರ್ಸತ್ತಿಲ್ಲ ಅಂತಿದ್ದು, ಕೆರ್ಕಂಡ್ ಬೇರೆ ಕೆಲಸ ಮಾಡೋಕೆ ಪುರ್ಸತ್ತಿಲ್ಲ ಅನ್ನೋಂಗಾಗೋದು. ಅಯ್ಯೋ ನನ್ ಕರ್ಮ. ಲೈ ಸೋಮ, ಹೊಸಿ ನೋಡ್ಕೊಂಡು ಮಾಡೋದಲ್ವೆಂದ? ನೋಡ್ಕೊಂಡೇ ಮಾಡ್ಬೇಕಲ್ಲ. ಅದ್ ಯಾವನ್ ಏನ್ ಮಾಟ ಮಾಡಿಸೋದು ಎಲ್ಲ ನನ್ಗೆ ಉಲ್ಟಾ ಆಯ್ತದೆ. ಈಟೊತ್ಗೆ ಪಾರುನ ಮದ್ವೆ ಆಗಿ ಫಸ್ಟ್ ನೈಟ್ನಾಗೆ ಪಾರು ಹಾಲು ತಕೊಂಬರ್ಬೇಕಿತ್ತು. ಎಲ್ಲ ಸುಖ ಅಪ್ಪೆದ್ ನನ್ ಮಗನಿಗೆ ಹೋಗ್ತಾ ಐತೆ. ಆದ್ರೆ ನಾನ್ ಸುಮ್ಮನೆ ಇರಕ್ಕಿಲ್ಲ. ನನಗ್ ಸಿಗದೆ ಇರೋ ಸುಖ ಇನ್ಯಾವನ್ಗೂ ಸಿಗ್ಬಾರ್ದು. ಆಟೆಯ ಹೊಸಿ ನೋಡ್ಕೊಂಡು ಮಾತಾಡ್ಲಾ? ಗೋಡೆ ಗಿಡ ಕೇಳಿಸ್ಕೊಂಡು ಮತ್ತೆ ಎದ್ದು ಬಂದು ನಿನ್ನ ಅಂಟ ಮೇಲೆ ಬಿದ್ದೋದು. ನನ್ ಸಂಟ ಏನು ಅಂತೇಳಿ ಬೇದಿ ಹೊಡ್ಕೊಂಡು ಕೂತಿರೋನ್ಗೆ ಮೆಣಸಿನ ಖಾರ ಬಿತ್ತು. ಅದು ಅಂತಿಂತ ಖಾರ ಅಲ್ಲ, ಗುಂಟೂರು ಮೆಣಸಿನ್ಕಾಯಿ. ಜೊತೆಗೆ ಗಾಜ್ ಚುಚ್ಕೊಂಡು ಗಾಯ ಆಯ್ತು. ಅದು ಸಾಲದೆ ತುರ್ಕೆ ಸೊಪ್ಪೆರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.